ಒಲೆ 8339 ಗಾಡಿ ಒಳಗಡೆ ಹೋಗ್ತೀವಿ. ಹಿಂದ್ಗಡೆಯಿಂದ ಬಂದು ಕರೆಕ್ಟಾಗಿ ಮುಂದ್ಗಡೆ ಹೋಗ್ತಾನೆ. ಆ್ಯಕ್ಚುಲಿ ಕಾಲ್ ಮೇಲೆ ಹೋಗ್ಬೇಕು, ಮುಂದ್ಗಡೆ ಟೈರ್ ಅಷ್ಟು ಹತ್ರದಿಂದ ಹೋದ ಪಳಿ ಮಗ. ಇದು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಸುಮಾರು ಒಂದು ವಾರದಿಂದ ಇಲ್ಲಿ ನೀರು ಹರಿಯೋದು ನಿಂತೋಗಿದೆ. ಈ ದೊಡ್ಡ ಟ್ಯಾಂಕಲ್ಲಿ ನೀರು ಸುರಿತಾ ಇದೆಯಲ್ಲ, ಅದು ನಿಂತೋಗಿದೆ. ಈಗ ಇಲ್ಲಿ ಮೇಲ್ಗಡೆ ಶುರುವಾಗಿದೆ. ಅಲ್ಲಿ ನೀರು ಬೀಳ್ತಾ ಇದೆ. ಇಲ್ಲಿ ಇಲ್ಲೇ ಬೀಳ್ತಾ ಇರೋದು ನೀರು. ಕರೆಕ್ಟಾಗಿ ಇಂಥ ಜಾಗಗಳಲ್ಲಿ ಹೆರಿಟೇಜ್ ಹಿಕ್ಕಟ್ಟು ಸೃಷ್ಟಿಸೋದಕ್ಕೆ ಜನಗಳು ಬರ್ತಾರೆ ಮಾತ್ರ. ಉದ್ದಕ್ಕೂ ಗುರು, ಅಯ್ಯೋಯಪ್ಪ, ಉದ್ದಕ್ಕೂ ಇದೆ. ಈ ರೋಡಲ್ಲಿ ಓಡಾಡೋಕ್ಕೆ ಆಗ್ಬಾರ್ದು, ಆ ರೇಂಜಲ್ಲಿ ನೀರು ಹಾಕಿದ್ದಾರೆ. ಇದು ಹಾಸ್ಪಿಟ್ಲ್. ಇದು ಚಂದ ಐತೆ ರೋಡ್. ಇಬ್ಬರು ಹೋಮ್ಲೆಸ್ಗಳು ಹೆಂಗೆ ಹೋಗ್ತಾ ಇದ್ದಾರೆ ಕೊಳಕ್ಮಂಡರು, ಜೊತೆಯಲ್ಲೇ ಬರೋದು. ಆ್ಯಕ್ಚುಲಿ ಒಂದು ಸಿಬಿಕಾಯಿ ತಿಂದ್ಕೊಂಡೋದ ಹುಡುಗ. ಸಿಬಿಕಾಯಿ ಅಲ್ಲೊಬ್ಬರು ಪೊಲೀಸ್ ನಿಂತ್ಕೊಂಡಿದ್ದಾರೆ. ಇವ್ರು ಏನಕ್ಕೆ ಹಂಗೆ ಬರೋದು ಅಂದರೆ, ಫಾರ್ ಎಕ್ಸಾಂಪಲ್ ಈ ಮುಂಡೆ ಹಿಂಗೆ ಓಡಾಡ್ತಿರ್ತಾವಲ್ಲ, ಅವಾಗ ಪೊಲೀಸವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹಿಂಗೆ ಹೋಗ್ತಾ ಇರ್ತಾರಲ್ವ. ಸೊ ಹಿಂಗೆ ಆಡ್ತಿರ್ತಾರಲ್ವ. ರೀಲ್ಸ್ ಎಲ್ಲ ಮಾಡುತ್ತೆ ಎಲ್ಲ ಇದೆ. ರೀಲ್ಸ್ ಎಲ್ಲ நல்லா பண்றே. ಹಂಗೆ ಉತ್ತಮ ಮೇಲೆ ಪತ್ರಿಕೆ ಮೇಲೆ ಇದಿಲ್ಲ. ಸರ್ ಅದೇ ಪೇಮೆಂಟ್ಗೆಲ್ಲ ಇವತ್ತು ಆಗ್ತದೆ ಸರ್. ಅದಕ್ಕೆ ಪೇಮೆಂಟ್ ಸಮಯ 11 ಕಾಲವರು. ಇವಾಗ ಲ್ಯಾಂಡ್ ಆಗ್ತಾನೆ ಭಯ್ಯ. ಭಯ್ಯ ಲ್ಯಾಂಡ್ ಆಗ್ತಾ ಇದ್ದಾನೆ. ಬೇರೆ ಬರೋದೇ ಇಲ್ಲ ಅಂದ್ಕೊಂಡಿದ್ದೆ, ಇವಾಗ ಲ್ಯಾಂಡ್ ಆಗ್ತಾನೆ. ಯಶ್ ಇವನು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಮದರ್ ಸಿಸ್ಟರ್ 109271 ಗಾಡಿ ಇದು.
ಅಲ್ಲಿ ಕೊಳಕ ಇದ್ದಾನಲ್ಲಪ್ಪ ಬಡ್ಡಿ ಮಗ, ಆ ಕೊಳಕ ಮೈ ಮೇಲೆ ಬರ್ತಾ ಇದ್ದ ನಡ್ಕೊಂಡು ಬಡ್ಡೆದ ಬತ್ತರಿಸ್ಕೊಂಡು ಹೋಗೋದು. ದರ್ಶನ ನಿಂದು ಅಂತಿದ್ದೆ ಎಷ್ಟು ದಿನ ಟ್ರೈನಲ್ಲಿ ಓಡಾಡ್ತಿರ್ತೀನಲ್ಲ ಅದಕ್ಕೆ ಬರಲ್ಲ. ಇವತ್ತೇ ಟ್ರೈನ್ ಮಿಸ್ ಮಾಡ್ಕೊಂಡೆ. ಟ್ರೈನ್ ಇವಾಗ ಟ್ರೈನ್ಲೇ ಬಂದಿದ್ದು, ಸ್ನಾನ ಮಾಡೋಕ್ಕೆ ಸೋಪಿಲ್ಲ, ಸೋಪು ಇಸ್ಕೊಂಡೋಗೋದ ಅಂತ ಬಂದೆ. ಸ್ನಾನ ಬೇರೆ ಮಾಡಿ 1 ವಾರ ಆಗೋಯ್ತು. ತಮಿಳ್ನಾಡು 47 R8292 ಗಾಡಿ. ಸುಮ್ಮನೆ ನಿಂತ್ಕೊಂಡಿರಲಿಲ್ಲ ಬಡ್ಡಿ ಮಗ. ನಾನು ಪಕ್ಕಕ್ಕೆ ಬಂದ ತಕ್ಷಣಲೇ ಕರೆಕ್ಟಾಗಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಅದು ಸೈಲೆನ್ಸರ್ ಪೈಪ್ ಹತ್ರಕ್ಕೆ ಹೋಗ್ತೀನಲ್ಲ ಆವಾಗಲೇ ಸ್ಟಾರ್ಟ್ ಮಾಡ್ತಾನೆ. ಯಾವ ರೇಂಜಿಗೆ ಹೋಗೇ ಬತ್ತು ಗೊತ್ತಾ, ಯಾವ ರೇಂಜ್ ಹೋಗೇ ಬತ್ತು ಗೊತ್ತಾ ಬಡ್ಡಿ ಮಗಂದು. ಸೋಳೆ ಮಕ್ಕಳು ತಂದು ಇಲ್ಲ ನೋಡಿ, ಮಿಂಡ್ರಿಗೂ ಟಾಟಾ 9B4872. ಹೋಗೋದು ಇಲ್ಲ, ನಿಂತ್ಕೊಳ್ಳೋದು ಇಲ್ಲ. ಔಟ್ ಹೊಡ್ಬೇಕು, ಹೋಗೇ ಬಿಟ್ಟಿದ್ದು ಹೆಂಗೆ ಬಿಟ್ಟ ಗೊತ್ತಾ ಸೋಳ ಮಗ. ಮುಂದೆ ಶಬ್ದ ಶುದ್ಧ ಬಳ್ಳಾಳಿಗೋಸ್ಕರ ಆ್ಯಕ್ಚುಲಿ ಇದೆಲ್ಲ. ಇಂಥವ್ರೊಬ್ಬರೇ ಇರಲೇಬೇಕು. ಆ್ಯಕ್ಚುಲಿ ಹಿಂಗೆ ಮಾಡೋದ್ರಿಂದ ಅದು ಇದು ಹೇಳುತ್ತೆ, ಧೂಳು ಅಲ್ಲ ಏನಾದರೂ ಕೊಳೆ ಎಳೆಯುತ್ತೆ. ಪಾಚಿ ಎಲ್ಲ ಇರುತ್ತಲ್ಲ, ಅದು ನೀರೊಳಗಿರುತ್ತೆ. ಸೊ ಈ ಓಡಾಡೋದ್ರಿಂದ ಹಿಂಗೆ ನೀರಲ್ಲಿ ಓಡಾಡೋದ್ರಿಂದ ಮತ್ತು ಕಲ್ಲೊಳಗೆ ಕೈ ಹಾಕಿ ಆಳಿ ತೆಗೆಯೋದ್ರಿಂದ ಅವೆಲ್ಲ ನೀರು ಗಲೀಜಾಗುತ್ತೆ. ನೀರು ಸಿಕ್ಕಾಪಟ್ಟೆ ಕಡಿಮೆ ಇದೆ. ನಾನು ಎಲ್ಲಿವರೆಗೆ ಬಂದಿದ್ದೀನಿ ಗೊತ್ತಾ, ಬ್ರಿಡ್ಜ್ ನೋಡಿ ಎಲ್ಲ ಆಯಿತಾ, ಫುಲ್ ಸೆಂಟ್ರ್ ಬಂದಿದ್ದೀನಿ ನಾನು, ಸಿಕ್ಕಾಪಟ್ಟೆ ಸೆಂಟ್ರ್ ಬಂದಿದ್ದೀನಿ. ಅಂದರೆ ನೀರು ಒಂಚೂರು ಇಲ್ಲ,
ಅಲ್ಲಿ ಆ ಕಡೆ ಡೆಡ್ ಎಂಡಲ್ಲಿ ಸ್ನಾನ ಮಾಡ್ತಾಯಿದ್ದೆ. ಇದು ಫುಲ್ ಸೆಂಟ್ರ್ ಬಂದಿದ್ದೀನಿ. ಎರಡು ಬ್ರಿಡ್ಜ್ ದಾಟ್ಕೊ ಬಂದಿದ್ದೀನಿ. ಅಂದರೆ 2 ಗೇಟ್ಗಳು ದಾಟ್ಕೊ ಬಂದಿದ್ದೀನಿ ಇಲ್ಲಿಗೆ ಫುಲ್ ಸೆಂಟ್ರು. ಹೇಳಿಲ್ವಾ? ಹಿಂಗೆ ಮಾಡೋದ್ರಿಂದ ನೀರು ಧೂಳು ಏನಪ್ಪ ಮಣ್ಣಲ್ಲಿ ನೀರೊಳಗಿರೋ ಮಣ್ಣು ಜೊತೆಗೆ ಪಾಚಿ ಎಲ್ಲ ಇರುತ್ತಲ್ಲ ಅದೆಲ್ಲ ಹೇಳುತ್ತೆ. ಸ್ನಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಏನೋ ಆಲ್ಮೋಸ್ಟ್ ಇಂಪಾಸಿಬಲ್ ಆಗುತ್ತೆ. ಯಾರು ಏನೋ ತುಕ್ಕಂತ ಇಲ್ಲಿ ಆ್ಯಕ್ಚುಲಿ ತಾತಪ್ಪ ಆ ಕಡೆ ಸ್ನಾನ ಮಾಡ್ತಾಯಿದ್ದ. ನಾನು ಅವ್ನು ಸ್ನಾನ ಮಾಡಿದ ಕಡೆಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾ ಇರೋದು. ಅಂದರೆ ತಾತಪ್ಪನ ಫಾಲೋ ಮಾಡಿಲ್ಲ ನಾನು ಅನ್ನೋ ಕಾರಣಕ್ಕೆ. ನಾನೇ ಜಾಗ ಚೇಂಜ್ ಮಾಡೋದು ಬೆಟರು. ಚೇಂಜ್ ಮಾಡ್ತೀನಿ, ಇಲ್ಲಿಗೆ ಬರಲಿ ಅವಾಗ ಅವ್ನಿಗೆ ಹೇಳ್ತೀನಿ ಸರಿಯಾಗಿ. ಆ್ಯಕ್ಚುಲಿ ಕಬ್ಬುದಳ ಕದ್ದಲ ಬಾಲಗೆ ಚೀಮ ಏನೋ ಇದು ಬರ್ತಾನಕ್ಕ ಬಾಯ್ ಯುವರ್ ಲೋಕಲ್ ಏನೋ ಬರ್ತಾಯಿಲ್ಲ. ಯುವರ್ ಲೋಕಲ್ ಇರೋ ಅಂತೇನೋ ಕಬ್ಬುದಳ ಕದ್ದಲ ಬಾಲಂಗುಚ್ಚಿ. ಆ್ಯಕ್ಚುಲಿ ಸೇಮ್ ಕ್ಯಾಂಡಿಡೇಟ್. ಬನ್ನಿ, ಫೋನ್ ಮಾಡ್ಬಿಟ್ಟು ಬನ್ನಿ. ಬೆಳಿಗ್ಗೆ ಹೊತ್ತು ಬನ್ನಿಲ್ಲ, ಸಾಯಂಕಾಲ ಟೈಮ್ ಬನ್ನಿ. ಮತ್ತೆ ಬಂದರೆ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಮನೇಲೇ ಇರ್ತಾರೆ. ಬಿಟ್ಟರೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಗೂ ಮನೆ ಸರಿ ಮಾಡಿ ಒಂಚೂರು ನೋಡಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕುಮಾರ ಬಾಲಂಗುಚ್ಚಿ. R8392. ಅವೇ ಚೆಂದ ಅಂತಾನೇಮ್ಮ. ಅವೇ ಗಿಡ ಜಲ್ದಿ ಹೇಳೋ. ತೋಟ ಮಾಡಬೇಕಾದ್ರೆ ಇವಂತಾನೆ ದೊಡ್ಡ ಗಿಡ ಹಾಕಿದ್ರೆ ಜಲ್ದಿ 2 ವರ್ಷ 1 ವರ್ಷ ಮುಂದೆ ಬರ್ತವೆ. ಅದು ಚಿಕ್ಕ ಗಿಡ ಹಾಕೊಂಡು ಕೂತ್ಕೊಂಡ್ರೆ ಇನ್ನೂ 2 ವರ್ಷ ಹಿಂದಕ್ಕೆ ಹೋಯ್ತವೆ. ಸರಿ ಬಿಡಿ. ಏನ ಚಿಕ್ಕ ಗಿಡನೇ ಚೆಂದ ತೋಟ ಮಾಡ್ಬೇಕಾರೆ. ಇಲ್ಲ ಒಂದು ಗಿಡ 2 ಗಿಡ ಹಾಕ್ಬೇಕಾದ್ರೆ ದೊಡ್ಡ ಗಿಡನೇ ಚೆಂದ ಎಳ್ಸ್ಕೊಬೋದು. ದೊಡ್ಡ ಗಿಡ ಈಗ ಕಪ್ಪ ಇದಿರ್ತಾವೆ ನೋಡಿ, ಗುಡ್ಡ ಇರೋವು ಎದ್ದು ಬಿಡ್ತವೆ. ಮುಳ್ಳುಗಿಡ ಕಟ್ಬಿಟ್ಟು ಜೊತೆ ಸೆಟ್ ಮಾಡ್ಕೊಬೋದು. ಚಿಕ್ಕ ಗಿಡ ಹಾಕ್ಬೇಕಾದ್ರೆ ತೋಟ ಹಾಕ್ಬೇಕಾದ್ರೆ ಒಂದೇ ಸಂಪ್ ಬರ್ತವೆ. ಚಿಕ್ಕ ಗಿಡನೇ ಹಾಕಬೇಕು ಅಷ್ಟೇ. ಒಂದು ಮಡಿಕೊಂಡು ಕೊಟ್ಬಿಡೋ ಬಿಡಿ, ದುಡ್ಡು ಕೊಡ್ತಾರೆ. ಹಾಂ, ಅವ್ರಿಗೂ ಬೇಜಾರು ಮಾಡ್ಕೊಂಡು. ಅವರು ಸ್ನಾನ ಮಾಡ್ತಿರೋ ನೋಡಿರ್ಲಿಲ್ಲ. ನಾನು ಬಂದ್ಬಿಟ್ಟೆ ಕಡ. ಆಮೇಲೆ ನೋಡ್ಬಿಟ್ಟು ಫೋನ್ ಮಾಡಿದ್ರು, ಇದೊಂದು ಸರಿ ಇದು ಯಾಕೋ ಡೌಟು ಅಂತಾರೆ. ಎದುರು ಕೊಡ್ತೀನಿ ಅಂತ ಹೇಳಿದ್ರು, ಅಂದೇ ಕೊಟ್ಟರು. ಯಾಕೋ ಅನುಮಾನ ಇಲ್ಲ ಇದು. ಇದೆಲ್ಲ ನಮಗೆ ಬ್ಯಾಡಿ, ಬುಡ್ಡ ಇಲ್ಲದ ಗಿಡ ಬ್ಯಾಡಿ ಅಂತಾರೆ ಅವ್ರು. ಮೊದಲೇ ನೋಡಿ ತಂದು ಕೊಟ್ಬಿಟ್ರು. ಅವ್ರು ಇರಲಿಲ್ಲ, ಸ್ನಾನ ಮಾಡೋಕ್ಕೆ ಕೊಟ್ಟಿದ್ರು. ಬಂದ್ಬಿಟ್ಟೆ ನಾನು. ಹೊಸ ಕೂಡ ಕೊಟ್ಟವ್ರೆ. ಈಗ ಫೋನ್ ಮಾಡಿಬಿಟ್ಟು ಹಂಗಂದ್ರು. ನಾನು ಮೊದಲೇ ನೋಡಿದರೆ ವಾಪಸ್ ಕೊಟ್ಬಿಡ್ತಿದ್ದೆ. ಈಗಲೂ ಒಂಚೂರು ಕೊಟ್ಬಿಡಿ ಅಂತ. ಒಂದು ಎಟ್ಕೊಂಡು ಕೂತಪ್ಪ ಅಂದಲ್ಲಿ ಕುಂದಾಗಿಂದಲ್ಲಿ ಹೇಳ್ಸ್ಕೊಂಡು ಹಾಗೆ.
ಇದೊಂದು ಇಲ್ಲದ ರಾಮಾಯಣ. ಅದೆಲ್ಲ ಇಲ್ಲಿ ಸಿಗ್ತಾವ ಅಂತಿರ್ಬೇಕಾ? ಇದಾಗಲ್ಲ. 799666799667998. ಇನ್ನೊಂದು ಸರಿ ಹೇಳ್ತೀರಿ, 799667998 799666798. ಅಷ್ಟೊತ್ತಿಂದ 2 ಸರಿ ಚಡ್ಡಿ ತೋರಿಸ್ತಾ ಇವ. ಆ್ಯಕ್ಚುಲಿ ಇಲ್ಲಿ ಟ್ರೈನ್ ಅಂತ ಕೂತ್ಕೊಳ್ತಿದ್ದಲ್ಲ, ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ಬರೋದು ನಾನು. ಅದಕ್ಕೋಸ್ಕರ ಸರಿಯಾಗಿ ಟೆಂಟ್ ಹಾಕೊಂಡು ಸೋಳ ಇವಾಗ ಬರೀ ಸೌಂಡ್ ಮಾಡೋದು. ಇವರು ಅಷ್ಟೇ, ಅವ್ರು ನೋಡ್ರೆ ವಾಕಿಂಗ್ ಮಾಡೋ ಮೊಕ್ಕನ ಅದು. ಕೈಗೆ ಬ್ಯಾಂಡ್ ಬೇರೆ ಕಟ್ಕೊಬಿಟ್ಟಾರೆ ಅವರು. ಅಯ್ಯೋ ಸ್ವೆಟ್ ಬರ್ತದೆ ಅವ್ನಿಗೆ. ಸ್ವೆಟ್ ಒರೆಸ್ಕೊಳ್ಳೋಕ್ಕೆ ಬ್ಯಾಂಡ್ ಬೇರೆ ಕಟ್ಬಿಡೋಣ. ಕಪ್ಪುದು ಬ್ಯಾಂಡ್ ಕಟ್ಟಿರೋದು. ಆ್ಯಕ್ಚುಲಿ ಮುಸ್ಲಿಮ್ಸ್ ನೋಡಿ ಸಾಕಾಗೋಯ್ತು. ಅಲ್ಲಿಂದ ಬ್ರಿಡ್ಜಿಂದನೂ ಅಷ್ಟೇ, ಬ್ರಿಡ್ಜಿಂದ ಇಲ್ಲಿವರೆಗೂ ಮುಸ್ಲಿಮ್ಸ್ ಬರ್ತಾನೆ ಇದ್ರು. ಇಲ್ಲಿ ಒಂದು ವಿಕೆಟ್ ರೈಡರ್ ಬೈಕಲ್ಲಿ ಮುಸ್ಲಿಮ್ಸ್ ಹೋದರು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹೇಳ್ಬೇಕಂದ್ರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ, ಮಧ್ಯಾಹ್ನ ಊಟ ಸಿಕ್ಕಿಲ್ಲ, ಕಡ್ಕೊಳಕ್ಕೆ ಹೋಗಿದೆ. ಜೊತೆಗೆ ಲಿಫ್ಟಲ್ಲಿ ಬಂದೆ. ಹೀಗಿದ್ರು ಕೂಡ ಯಾರು ಎಲ್ಲೂ ಊಟ ಕೊಟ್ಟಿಲ್ಲ ನನಗೆ. ಸೊ ಈಗ ಊಟ ಇಲ್ಲದೆ ಹೋಗ್ತಾ ಇರೋದು. ಅವನೇನಿಗೆ ಪಂಚೆ ಎತ್ಕೊಂಡು ಚಡ್ಡಿ ತೋರಿಸ್ಕೊಳ್ತಾವನೆ ಅಂದ್ರೆ ಅಲ್ಲಿ ನಂಜನಗೂಡು ದೇವಸ್ಥಾನದಲ್ಲಿ 3 ಹೊತ್ತು ಊಟ ಇದೆಯಂತೆ. ಸೊ ನಂಜನಗೂಡು ದೇವಸ್ಥಾನದಲ್ಲಿ ಊಟ ಮಾಡುವ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಈಗ ನನಗೆ ಊಟದ ಸಮಸ್ಯೆ ಕ್ರಿಯೇಟ್ ಆಗಿರೋದು ಹೊಸದಾಗಿ, ಅದಕ್ಕೋಸ್ಕರ ನಂಜನಗೂಡು ದೇವಸ್ಥಾನದಲ್ಲಿ ಊಟ ಮಾಡುವಂಥ. ಸೊ ಈ ಕಾರಣಕ್ಕೆ ನನಗೆ ಬಂದೂರಿಗೆ ಹೋಗಿ ಬಿಡ್ತಾಯಿಲ್ಲ. ಸೊ ಫಸ್ಟು ನನಗೆ ಬಂದೂರಿಗೆ ಹೋಗೋಕ್ಕೆ ತುಂಬ ದಿವಸದಿಂದ ಟ್ರೈ ಮಾಡ್ತಾಯಿದ್ದೀನಿ. ಬೇರೆ ರೀಸನ್ಗಳಿದೆ. ಈಗ ಹೊಸ ರೀಸನ್ನು ಇದು ಊಟ. ಇಲ್ಲಿ ಊಟ ಸಿಗುತ್ತಂತೆ 3 ಹೊತ್ತುವೆ. ಸೊ ತಿದ್ದು ತಯಾರಿ ತಗೊಂಡು ಪೈಲ್ವಾನ ಆಗ್ಬಿಡು ಅಂತ ಯಾರೋ ಕೊಡ್ತಾವ್ರೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ದುಡ್ಡು ರೋಗ ಟ್ರೀಟ್ಮೆಂಟ್. ಇವಯ್ಯ ಆ್ಯಕ್ಚುಲಿ ಅಲ್ಲಿ ಟಿಕೆಟ್ ಇಶ್ಯೂ ಬರ್ತಾರಲ್ಲ ಅವಯ್ಯ ಒಕ್ಸಟ ಪ್ರಚಾರ ಬರ್ತಾ ಇರೋದು. ಈಗ ಆ್ಯಕ್ಚುಲಿ ಮುಂಚೆ ಒಂದು ಸರಿ ಎಲ್ಲರೂ ಅಪ್ಲೋಡ್ ಮಾಡಿದ್ದೆ ಇದು ಕಥೆ ಇವ್ರದ್ದು. ಏನಂದರೆ ನಾನು ಇವಾಗ ಬಂದಿದ್ದೀನಲ್ಲ, ಏನು ಮಾಡ್ತಾಯಿದ್ದೆ ಅಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಹಂಗೆ ಅಂತ ಕ್ವಶನ್ ಮಾಡಿಬಿಟ್ಟು, ನಾನು ಇವಾಗ ಬಂದಿದ್ದೇನೆ ಟಿಕೆಟ್ ತಗೋ ಹಂಗೆ ಕಡೆ ಏನಾದ್ರು ಕಿರಿಕ್ ಮಾಡಿದ್ದಾರೆ ನಾನು. ಸೊ ಒಂದು ವೀಡಿಯೋ ರೆಕಾರ್ಡ್ ಮಾಡಿದ್ದೆ, ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಪುನಃ ಬೇಕಂತ ಈ ಕಡೆ ಬರ್ತಾ ಇದ್ದ. ಹಂಗೆ ಇಲ್ಲಿ ಬರ್ತಾ ಇರಲಿಲ್ಲ, ಆ್ಯಕ್ಚುಲಿ ಆ ಕಡೆ ಬರ್ತಾಯಿದ್ದ. ಅಲ್ಲಿ ಇದೆಲ್ಲ ಆಫೀಸ್ ಇದೆಯಲ್ಲ, ಕರೆಕ್ಟಾಗಿ ಆಫೀಸ್ ಮುಂದೆನೇ ಹೋಗ್ತಾ ಇದ್ದಿದ್ದು. ನಾನು ಇಲ್ಲಿ ಟ್ರೈನ್ ಹತ್ತಿದ್ದೀನಲ್ಲ, ಅದಕ್ಕೆ ಇಲ್ಲಿ ಬರ್ತಾ ಇರೋ ಬಂದು ಇವಾಗ. 2 ನನ್ನ ಹೆದರಿಸ್ದಂಗೆ ಆಗುತ್ತೆ. ಇನ್ನೊಂದು ತಾನೇ ಇದಾಗ್ದಂಗೆ ತನ್ನ ಅಟೆಂಡೆನ್ಸ್ ಆಗ್ತಂಗೆ ಆಗುತ್ತೆ. ಸೊ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಂಡಂಗೆ ಆಗುತ್ತೆ ಕ್ಯಾಮ್ರಾದಲ್ಲಿ. ಈಗ ನಾನು ಒಂದು ವಿಷಯ ಮಾತಾಡ್ತಿದ್ದೀನಿ ಅಂದಾಗ ಸೊ ಆಬ್ವಿಯಸ್ಲಿ ಅವ್ನ ಪ್ರೆಸೆನ್ಸ್ ಇಲ್ಲಿದೆ ಅಂತ ಅರ್ಥ. ಸೊ ಇದು ಅಟೆಂಡೆನ್ಸ್ ಹಾಕೋದು ರೀತಿ ಒಂದು. HZ 2752 ಪೊಲೀಸ್. ಬೇಕಂತ ಆ್ಯಕ್ಚುಲಿ ಹೆದರಿಸ್ತಾ ಇರೋದು. ಅದೇ ಹಿಡ್ಕೊಂಡ್ಬಿಡ್ತೀವಿ ನಿನ್ನ ಅಂತ ಆ್ಯಕ್ಚುಲಿ ಹೆದರಿಸ್ತಾ ಇರೋದು ಆ್ಯಕ್ಚುಲಿ ಆ ವ್ಯಕ್ತಿ. ಅಂದರೆ ನೆನ್ನೆ ಏನು ಹೇಳೋದು, ಬೆಡ್ಶೀಟ್ ಎಲ್ಲ ಚೆಕ್ ಮಾಡಿದಾರಲ್ಲ. ಸೊ ಪೊಲೀಸವರು ನನ್ನ ಎಂಕ್ವೈರಿ ಎತ್ತಾಕೊಳ್ಳೋದಕ್ಕೆ ಸ್ಕೆಚ್ ಹಾಕಿದ್ದಾರೆ, ನನ್ನ ಬಗ್ಗೆ ಹುಡುಕಾಡ್ತಿದ್ದಾರೆ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಇವರೆಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಊಟ ಕೊಟ್ಟಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಮಧ್ಯಾಹ್ನ ಲಂಚ್ ಇಲ್ಲ, ಈಗ ಡಿನ್ನರ್ ಕೂಡ ಇಲ್ಲ. ಸೊ ಇರೋದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿರೋದು. ಅಂದರೆ ಈಗ ಆ್ಯಕ್ಚುಲಿ ಆ ಸರ್ಕಲಿಗೆ ಬಂದಲ್ಲ ಪಾಯಿಂಟ್ಗೆ, ಅವಾಗ ಆ ಕಡೆ ತೋರಿಸಿದ್ರು. ಆ ಕಡೆ ನಿರಾಶ್ರಿತ ಪರಿಹಾರ ಕೇಂದ್ರ ಇದೆಲ್ಲ, ಆ ಕಡೆ ಕೈ ತೋರಿಸಿದ್ರು ಆ ಕಡೆಗೆ ಹೋಗುವಂಥ. ಬೆಂಗಳೂರಿಗೆ ರೋಡ್ಗೆ ಹೋಗುವಂತನೋ, ಬೆಂಗಳೂರಿಗೆ ಹೋಗುವಂತನೋ, ಅಥವಾ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಹೋಗುವಂತನೋ ಏನೋ ಅಂತನೋ, ಹೋಟೆಲ್ ಏನೋ ಒಂದೇ ಆ ಕಥೆ ತೋರಿಸಿದ್ರು.
ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಬಂದೆ ಈಗ ಪೊಲೀಸ್ ಅಲ್ಲಿ ನಿಂತ್ಕೊಂಡಿದ್ದು ಬಂದು ಚೆಕ್ ಅಂತ ಬಂದೆ ನಿಂತ್ಕೊಂಡಿದ್ದು ಎನ್ಕ್ವೈರಿ ಮಾಡ್ತಾನೋ ಏನೋ ಆ ಥರ ರೇಂಜಲ್ಲಿ ಗಾಡಿ ತೊಗೊಬಂದು ನಿಲ್ಲಿಸ್ಕೊಳ್ಳೋದು ಅವನು ಆ್ಯಕ್ಚುಲಿ. ಅದಕ್ಕೆ ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದೇನೆಂದರೆ ಸುತ್ತಬಳ್ಳಾಳ್ ಬೇಡ ಮತ್ತು ಮೈಸೂರು ಯೂನಿಟಿಂದ ಯಾರು ತೊಗೊಳ್ತಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಇದೆಲ್ಲ ಕಥೆ ನಡೆದಿರೋದು. ನನಗೆ ಗೊತ್ತಿದ್ದೆಲ್ಲ ಆಗುತ್ತೆ ಅಂತ ಅದಕ್ಕೆ ಇವತ್ತು ವಾಕ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ, ಹೆಚ್ಚಿಗೆ ನಡೆಯೋಕ್ಕೂ ಹೋಗಲಿಲ್ಲ. ನಂಜನಗೂಡಿಗೆ ಹೋಗಿದ್ರು, ನಂಜನಗೂಡು ನಡ್ಕೊಂಡು ಹೋಗಲಿಲ್ಲ. ಯಾಕೆಂದರೆ ಊಟ ಸಿಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಹೋದರೂ ಕೂಡ ಏನಾದ್ರು ಕಿರಿಕ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. IQ ಪೊಲೀಸ್ ಆ್ಯಕ್ಚುಲಿ ಅಲ್ಲೇ ಕಾಣಿಸ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರ. ಸುತ್ತಬಳ್ಳಾಳ್ ಅಂಗಡಿ ಬರುತ್ತಲ್ಲ ಅದಕ್ಕೋಸ್ಕರ. ಬೆಳಗ್ಗೆ ಊಟ ಕೊಟ್ಟಿಲ್ವಲ್ಲ, ಅಂದರೆ ಕಿರಿಕ್ ಮಾಡ್ಬಿಡ್ಬೋದು ಅಂತ. ಅಲ್ಲ ಗಾಡಿ ಬೇರೆ ನಿಂತಿದೆ. KA 09 MD 5323 ಇರಬೇಕು. 4AC 4223 ಗಾಡಿ ಅದು. ಹೋಗಿ ಹೇಳ್ಸ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಫೋಟೋ ತೆಗಿಬೇಕು, ಅದಕ್ಕೋಸ್ಕರ ಬಂದೆ. ಇಟ್ಕೊಂಡೆ ಧೂಳು ಎಂಥ ಕಿರಾತಕರು ನೋಡಿ. ಹೇಳಿಲ್ವಾ ಆಗಲೇ ಗಾಡಿ ಅದು KA 09 MD 5323. ಅದು ಮಾರುತಿ ಸುಜುಕಿ ಹೊಟ್ಟೆ. ಆ ಹೊಟ್ಟೆ ಕಥೆ ಏನು ಅಂದರೆ ನನಗೆ ಊಟ ಕೊಟ್ಟಿಲ್ವಲ್ಲ, ಅದಕ್ಕೆ ಹೊಟ್ಟೆ ತೋರಿಸ್ತಾ ಇರೋದು ಉಲ್ಟಾ. ಆದರೆ ಅವ್ನು ಹೊಟ್ಟೆ ತುಂಬಿಕೊಂಡಿದ್ದ, ನಾನು ಹೊಟ್ಟೆ ಇಲ್ಲ ಅಂತ ಅವ್ನು ಆ್ಯಕ್ಚುಲಿ ಚೆಕ್ ಮಾಡ್ತಿರೋದು. HP 6491 ಗಾಡಿ ಅದು, ಹೋಂಡಾ ಆಕ್ಟಿವಾ. ನೆವರ್ ಬೈಂಡ್ T-ಶರ್ಟ್ ನೆವರ್ ಬೈಂಡ್ ಹೇಳಿದ್ದು ನಾನು. ಅದೇ ರೀ ಚಾಮುಂಡೇಶ್ವರಿ ಕೃಪೆ ಮುಂಗಡೆ T-ಶರ್ಟ್ ಬಾಡಿ ನೆವರ್ ಬೈಂಡ್ ಅಂದರೆ ಅಲ್ಲೊಬ್ಬ ಫ್ರೇಮಿಂಗಲ್ಲಿ ವೀಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಒಬ್ಬ ಮಾತಾಡ್ಕೊ ಹೋಗ್ತಾನಲ್ಲ, ಹೌದು. ಅಂದರೆ ಯಾರು ಬೈದರು, ಯಾರು ತಲೆ ಕೆಡಿಸ್ಕೊಳ ನೀನು ಅಂತ. ಗಾಡಿ ನಂಬರೇ ಇಲ್ಲ, ಅದು JA 6507 ಗಾಡಿ. ಅಂದರೆ ಯಾರು ಬೈದರು ಅಂದರು ಆಡಿದ್ರು ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಆ್ಯಕ್ಚುಲಿ ನೆವರ್ ಬೈಂಡ್ T-ಶರ್ಟ್ ತೋರಿಸ್ತಾ ಇರೋದು. ಸೊ ಸ್ಟೋರಿ ಏನು ಅಂದರೆ, ಇಲ್ಲಿ ಊಟ ಕೊಟ್ಟಿಲ್ಲ ಅಂದರು, ಯಾರು ಏನೇ ಅಂದರು ತಲೆ ಕೆಡಿಸ್ಕೊಬೇಡ ಅಂತ. ಇರೋದ್ರಲ್ಲಿ ಇವನ ಹತ್ರ ಯಾರು ಕಟ್ಕೊಳಕ್ಕೆ ಹೋಗಿ ಊಟ ಇಸ್ಕೊಳಕ್ಕೆ ಹೋಗಿದ್ನಲ್ಲ, ಸರಿ ಆರ್ಗನೈಸ್ಡ್ ಪುಕ್ಸಟೆ ಪ್ರಚಾರ. JE 7539 999865. ಇಲ್ಲಿ ಯಾರು ಹೋಗುದಾ ಇವನು? ಆಟೋದವನು ಇರಬೇಕು ಅಂದ್ಕೊಳ್ತೀನಿ. ಆಟೋದವನ D3780 KA 09 ದೇವರಾಜ 578. ಆ ಗಾಡಿ ನಂಬರು ಓದೋಕ್ಕಾಗಲಿಲ್ಲ. ಆರ್ಗನೈಸ್ಡ್. ಆ್ಯಕ್ಚುಲಿ ಸ್ಟೋರಿ ಏನೋ ಹೇಳ್ತಾ ಇದೆ. ಹೌದು, ಕಡ್ಕೊಳಗೆ ಹೋಗಿದ್ದ ರಮೇಶ್ ಹತ್ರ. ಅವನು ಸೋಪ್ ಕೊಟ್ಟನಲ್ಲ, ಅವಾಗ ರಾಜಶೇಖರನ ಅಂಗಡಿಗೆ ಹೋಗಿದ್ದ ಅಂತ ಕೇಳ್ದ. H8161 ಪೊಲೀಸರು. ರಾಜಶೇಖರದ ಅಂಗಡಿಗೆ ಹೋಗಿದ್ದ ಅಂತ ಹೇಳ್ದ. ಅವನು ಏನು ಬೈದ್ನ ಅಂತ ಏನೋ ಹೇಳ್ದ. ಅಂದರೆ ಅವ್ನು ಬೈತಾನ ಅಂತ ಕೇಳ್ದ ಅಥವಾ ಬೈಯೋ ವಿಷಯ ಮಾತಾಡ್ದ. ಅವ್ನ ಕೇಳಿ ನಾನೇ ಬೈಸ್ಕೊಳ್ಳಿ ಅಂದ. EC 6597 ಗಾಡಿ ಅದು, ಹೆಡ್ಲೈಟು. EE 4048 ಇದು. ನಾಳೆ ಬೈಸ್ಕೊಳ್ಳಿ, ನನಗೇನು ಹಣ ಬರೋ ಅವ್ನ ಕೈಲಿ ಬೈಸ್ಕೊಳ್ಳೋದು ಅಂತ ಹೇಳಿದ. ಇವಳು ಬಂದೆ. ಆ್ಯಕ್ಚುಲಿ ಸ್ಟೋರಿ ಕಟ್ಕೊಳ್ಳೋ ರಮೇಶ ಯಾಕೆ ಹೇಳ್ದ ಅಂದರೆ, ಕಟ್ಕೊಳ್ಳೋ ರಮೇಶ್ ಬಲಂಗೋಚಿಗಳು ರೋಡಲ್ಲೆಲ್ಲ ಗಲಾಟೆ ಮಾಡ್ತಿದ್ದಾರಲ್ಲ, ಸೊ ಅದರ ರಿಲೇಟೆಡ್. ಇಲ್ಲೊಬ್ಬ ಹೆಡ್ಲೈಟೇ ಇಲ್ಲ, ಇದು ಹೆಬ್ಬರ್ ಪ್ಲೇಟೇ ಇಲ್ಲ ಅದರಲ್ಲಿ. ಏನು ಇಂಪಾರ್ಟೆಂಟ್. HQ 668. ಈ ಗಾಡಿ ಸಿಕ್ಕಾಪಟ್ಟೆ ಸರಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಪ್ಪ. ಕರೆಕ್ಟಾಗಿದೆ, ಪಾಯಿಂಟಲ್ಲೇ ಬರ್ತಾನೆ. ಇಲ್ಲೆಲ್ಲ ಮನೆಗೇನೆ ಇರಬೇಕು ಅವನು ಅಂದ್ಕೊಳ್ತೀನಿ.
ಆರ್ಗನೈಸ್ ಸೈಕಲ್ ಆರ್ಗನೈಸ್ಡ್, ಇವರಿಬ್ಬರು ಆರ್ಗನೈಸ್ಡ್. ಅದು ಪ್ರಕಾಶ್ ಬಾಲಂಗುಚ್ಚಿ ಅವನು ಕ್ಲೋಸ್ ಆಯಿತು ಅಂತ ಆ್ಯಕ್ಚುಲಿ. JE 5844 ಗಾಡಿ ಅದು. ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಏನೋ ಅಂದರೆ ಕತೆ ಮುಗೀತು ಅಂತ, ಟೀ ಕೊಡೋ ಕತೆ ಮುಗೀತು ನಿಂದು ಅಂತ, ಟೀ ಕೊಡೋಲ್ಲ ಅಂತ. ಈ ಕಡೆ ಜನನೇ ಇಲ್ಲ ನೋಡೋಬ್ರು, ಇಲ್ಲಿ ಎಷ್ಟು ಜನ ಇದ್ದಾರೆ. ಡಿಯೋ ಹೆಡ್ಲೈಟ್ ಆನ್ ಆಗಿಲ್ಲ. ವರ್ಣ ಮತ್ತು ಮಗ ಕಾಣಿಸ್ಕೊಂಡಿದ್ದೇನಕ್ಕೆ ಅಂದರೆ ಟೀ ಕೊಡೋಲ್ಲ, ಕತೆ ಮುಗೀತು ಮುಂದಕ್ಕೆ ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದ್ದಾರೆ. ಅವ್ರು ಬದ್ದಿ ಸ್ಟೈಲ್ ನೋಡ್ರೆ ಗೊತ್ತಾಯ್ತಾ, ಅವ ಸ್ಕೈ ಬ್ಲೂ. ಅವನು ಸುಮಾರು ಸಾರಿ ಹಂಗೆ ಬರ್ತಾನೆ. ಇವೊಂದು ಅವ್ರ ಗಣೇಶ್ ಜೀವ ಶೆಡ್ಬುಗ್ ಹಾಕ್ಕೊಡ್ಸಿ ಸ್ಲೀಪರ್ ಅದು. ಹೆಲ್ಮೆಟ್ ಬಂತು. ಇವಾಗ ಲಾಡ್ಸ್ಕೊಳ್ತಿರೋ ದೊಡ್ಡಗಳು. Going beyond. EZ 118 ಇಲ್ಲಿ ಬರ್ತಿರೋರಲ್ಲ, ಆ್ಯಕ್ಚುಲಿ ಬರ್ತಿರೋದು ಎಲ್ಲರದ್ದು ಒಂದೇ ಕತೆ, ಕವರ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಇದೇ ಪಾಯಿಂಟಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಹಿಂದ್ಗಡೆ ಪ್ರೀವಿಯಸ್ ಚಂದ್ರಬಳೇಶ್ವರ ದೇವಸ್ಥಾನ ಮುಂದೆ ಕಾಣಿಸ್ಕೊಂಡ್ರಲ್ಲ, ಅವ್ರು ಇದೇ ಪಾಯಿಂಟಲ್ಲಿ ಕೂತ್ಕೊಳ್ತಾ ಇರ್ತಾರೆ ಯಾವಾಗಲೂ. ಅವರು ಪುಕ್ಸಾಟ ಪ್ರಚಾರ. ಸೆಕ್ಯೂರಿಟಿ ಆ್ಯಕ್ಚುಲ್ ಹುಡುಗರ ಹೆಸರು ದವಿದ ಇರಬೇಕು. ಇವಾಗ ಅದ್ಭುತ ಹಿಂದೆ ಸೀನ್ ನೋಡೋರು. ಬಾಳೆಹಣ್ಣು ಇವ್ರದ್ದು ಕತೆ ನೋಡ್ಬೇಡ ಹಂಗೆ. NF 6296 ಅದು NF KA01 ಗಾಡಿ. ಅದೆಲ್ಲ ಮಾಡ್ಕೊಂಡು ಬಾ ಹಂಗೆ ಹಿಂಗೆ ಅಂತ ಕಿವಿ ಹತ್ರ ಬಂದು ಎಷ್ಟು ನೋಡೋಕ್ಕೆ ಬಲ್ಲ. ಯಾಕೆ ಹುಡುಗರು ಬೈಬೇಲೆ ಬರ್ತಾವ್ರೆ. ಏನು ಏನು ಮಾಡ್ದೆ? ನಾನೇನು ಮಾಡ್ದೆ? ನಾನೇ ಗುರಾಯಿಸ್ತೆ ನೀನು. ಅದಕ್ಕೆ ಗೊತ್ತಿತ್ತು ಅವ್ರು ಇಂಥದ್ದು ಏನಾರು ಸೀನ್ ಮಾಡ್ತಿರೋದು, ಅದಕ್ಕೆ ಇವನು ಬಳಸೋದು ಅದಕ್ಕೆ ವಾಪಸ್ ಹಿಂದಕ್ಕೆ ಹೋಗಿ ಅವನ್ನ ರೆಕಾರ್ಡ್ ಮಾಡಿದ್ದು. MB 6724 ಗಾಡಿ ಅದು. MK 557 KA09 ಗಾಡಿ. ವೋಲ್ವೋ ಅಂತೀನಿ.
AB 3840 9389 ಗಾಡಿ ಆಟೋ, ಎರಡುಗಳು ಅಷ್ಟೇ, ವಿತೌಟ್ ಬ್ಯಾಟ್ರಿ, ವಿತೌಟ್ ನಂಬರ್ ಪ್ಲೇಟ್ ಗಾಡಿ. ಆ್ಯಕ್ಚುಲಿ ಸ್ಟೋರಿ ಅವರು ಗಾಡಿಗಳು ಅಷ್ಟು ಜನದ ಕವರ್ ಮಾಡಿ ಏನು ಅಷ್ಟು ಜನದ ಪ್ರೀ ಪ್ಲ್ಯಾನ್ಡ್ ಡಿಫ್ರೆಂಟ್, ಒಬ್ಬೊಬ್ರದ್ದು ಒಂಥರ ಆ್ಯಟಿಟ್ಯೂಡ್ ಇದೆ. ಅಂದರೆ ಒಂದಷ್ಟು ಜನ ಹೆಡ್ಲೈಟ್ ಆನ್ ಮಾಡ್ಕೊಳ್ಳದೆ ಬಂದರು, ಒಂದಷ್ಟು ಜನ ಫಾಸ್ಟಾಗಿ ಬಂದರು, ಒಂದಷ್ಟು ಜನ ಸ್ಲೋಗಿ ಬಂದರು. ಅಂದರೆ ನನ್ನ ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ಜಿಬ್ರಾ ಕ್ರಾಸಲ್ಲಿ ಲಾಕ್ ಮಾಡೋಕ್ಕೆ ಇಷ್ಟೊಂದು ಸರಿ ಟ್ರೈ ಮಾಡಿದ್ದಾರೆ. ಕರೆಕ್ಟಾಗಿದೆ ಪಾಯಿಂಟ್, ಇವರು ಕರೆಕ್ಟಾಗಿದೆ ಪಾಯಿಂಟು. ಎಲ್ಲ ಬರ್ತಾವೆ, ಹೆಡ್ಲೈಟ್ ಆನ್ ಮಾಡಿಲ್ಲ. EX5136 ಅಲ್ಲಿ ಒಬ್ಬ ಬಂದ ಬೃಹಸ್ಪತಿ, ಅದು ಮಿಸ್ ಆಗೋಲ್ಲ, ಪಂಚುವಲ್ ಆಗಿಲ್ಲ, ಆರ್ಗನೈಸ್ಡ್ ಆಗಲ್ಲ. ಅದೇ 19 ಬಾಟ್ಲು ಇದ್ದು ಅಂತ ಇವರು ಅಲ್ಲಿ ಹೆಡ್ಲೈಟ್ ಬಿಡ್ತಾವನೆ. ಹೊಂಡೆ ಆ್ಯಕ್ಟಿವ್ ಇರಬೇಕದು, ಜುಪಿಟರ್ ಹೊಂಡೆ ಆ್ಯಕ್ಟಿವ್ ಎರಡು ಒಂದೇ ಥರ ಐತೆ. JU1567 ಗಾಡಿ ಅದು. ಇಲ್ಲಿ ಒಬ್ಬ ಇವನು ಹೆಡ್ಲೈಟ್ ಬಿಡ್ತಾ ಇರೋದು, ಅಪ್ಪಬಿಡ ಲೇಡಿ. ಪೊಲೀಸ್ ಬೇರೆ ಇಲ್ಲ. JF2154 ಗಾಡಿ, ಪೊಲೀಸ್ ಅದು, ಲೇಡಿ ಅಲ್ಲ. ಏನೋ ಇನ್ಫಾರ್ಮೇಷನ್ ಪಾಸ್ ಮಾಡೋರು ಥರ ಪಾಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ಬರನ್ನ ರೋಡಲ್ಲಿ ಫೀಲ್ಡಿಂಗ್ ಮಾಡ್ತಿರ್ತಾರೆ ಅಥವಾ ವೆಯ್ಟ್ ಮಾಡ್ತಿರ್ತಾರೆ, ಅವರು ಓದ್ತಷ್ಟೇ ಅವ್ರು ಮೆಸೇಜ್ ಪಾಸ್ ಮಾಡೋದು, ಆ ಥರ ಏನಕ್ಕೆ ಮಾಡಲ್ವಾ, ಆ ಥರ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಅಷ್ಟೇ. ಎಲ್ಲಿ ಥರದೊಡ್ಡು ಬರೋದು ಈಗ ಮತ್ತೊಲ್ಲು. ಸರಿಗೆ ಊಟ ಕೊಟ್ಟಿಲ್ಲ ಅಂದಾಗಲೇ ಅಂದಿಸ್ಬಿಡೋದು. ಅಲ್ಲಿ ಮುಂದೆ ಹಿಂದ್ಗಡೆ ಗರುಡ ಮಾಲ್ ಹತ್ರ ಗಲಾಟೆ ಮಾಡೋದನ್ನಲ್ಲ, ಕಿರಿಕ್ ಮಾಡೋದಲ್ಲ ಪೊಲೀಸ್ಗಳಿಬ್ಬರು. ಪೊಲೀಸ್ಗಳು ಸಿಕ್ಕಾಪಟ್ಟೆ ಜನ ಕಾಣಿಸ್ಕೊತಾ ಇದ್ದಾರೆ. ಅದೇ ಹೇಳಿಲ್ವ ಎದುರಿಸ್ಬೋದು ಅಂತ, ಗಲಾಟೆ ಮಾಡೋಲ್ಲ ಗರುಡ ಮಾಲ್ ಮುಂದೆ. ಸೊ ಅಂಥದ್ದೆಲ್ಲ ಆಗೋದು ಇಲ್ಲಿ ಇವರು ಫೋಟೋಶೂಟ್ ಮಾಡ್ತಾ ನಿಂತಿದ್ದಾರಲ್ಲ, ಇಂಥದ್ದೆಲ್ಲ ಆಗೋದೇ ಇಂಥ ಸಮಯದಲ್ಲಿ. ಅಲ್ಲಿ ಊಟ ಕೊಟ್ಟಿಲ್ಲ ಅಂದರೆ ಅಡ್ಡಿಸ್ಬಿಡೋದು. ಊಟ ಕೊಟ್ಟಿಲ್ಲ ಅಂದರೆ ಅಥವಾ ಊಟದಲ್ಲಿ ಸಿಕ್ಕಾಪಟ್ಟೆ ಇದಾಗಿ ಕೆಮಿಕಲ್ ಡ್ರಗ್ಸ್ ಹಾಕ್ಕೊಟ್ಟಿದ್ದಾರೆ ಅಂದರೆ ಈ ಥರದ್ದೆಲ್ಲರೂ ರೋಡಲ್ಲಿ ಕಿರಿಕ್ ನಡೆಯುತ್ತೆ ಅನ್ನೋದು ಅಂಡರ್ಸ್ಟುಡ್. ಸ್ಪೆಷಲಿ ಊಟ ಕೊಟ್ಟಿಲ್ಲ ಅಂದರೆ ಅಂತೂ ಖಂಡಿತ ನಡೆದೇ ನಡೆಯುತ್ತೆ. ಅಲ್ಲೋಗ್ತಾ ಇರೋನು ಕುಮಾರ ಅವನ ತಮ್ಮ ಕೊಂಡಾಡಿಯೋ. ಪ್ರಕಾಶ್ ಬಾಲನ್ ವಚ್ಚು ಹೆವಿ ಡ್ಯೂಟಿ ಪಂಚಲ ಫ್ಯಾಟ 10EB 9448. ಅಲ್ಲೊಂದು ಆಟೋ ರಾಂಗ್ ಬಂದಲ್ಲಿ ಬಂದ. ಆ್ಯಕ್ಚುಲಿ ಇಂಥದ್ದೇನಾದ್ರು ನಡೆಯುತ್ತೆ ನನಗೆ ಎಕ್ಸ್ಪೆಕ್ಟ್ ಮಾಡಿದೆ. MJ2579 K05 ಗಾಡಿ, ಅದು ಬ್ಯಾಂಗ್ಳೂರು. ಇಲ್ಲಪ್ಪ ಗವರ್ನಮೆಂಟ್ ಆಫ್ ಇಂಡಿಯಾ. ನ್ಯೂಟ್ರಲ್ ಆಗೋದ, ಫುಲ್ ಸ್ಪೀಡಲ್ಲಿ ಬರ್ತಾಯಿದ್ದ. ಕ್ಯಾಮ್ರಾ ಚಕ್ ಅಂತ ಕಡೆ ತಿರುಗಿದ ತಕ್ಷಣ ನ್ಯೂಟ್ರಲ್ ಆಗೋದು. ಕಾರ್ನಿವಲ್ ಏನು ಹೊಟ್ಟೆ ಒಬ್ಬ ಯುವರಾಜ ಸಿಲ್ಕ್ಸ್. ಹನ್ನೊಂದು 12 ಕಿಲೋಮೀಟರ್ ನಡೆದಿದ್ದೀನಿ. 11.9 ಸಮಥಿಂಗ್ ಇದೆ. ಎಲ್ಲಿ ಪಾರ್ಕ್ ಒಳಗೆ ಹೋಗೋಷ್ಟೊಳಗೆ 12 ಆಗೋಗುತ್ತೆ. ಕರೆಕ್ಟಾಗಿ 12 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ. ಪೊಲೀಸ್ ವ್ಯಾನ್
KA55G 395 ಗಾಡಿ. ಯಾರೋ ಹುಡ್ಕಾಡೋರ ಥರ ಯಾರೋ ಆ್ಯಪ್ ಕತೆ ಏನೋ ಮಾಡ್ತಿದ್ರಲ್ಲಿ. ಓಡ್ ಆ್ಯಕ್ಟಿವ್ ನಿಂತಿದೆ ಇಲ್ಲಿ ಒಂದರಲ್ಲಿ. ಇಲ್ಲಿ ತುಂಬ ನಾಟಕ ನಡೆಯೋದಿದೆ. ಮುಸ್ಲಿಮ್ಸ್ ಅವರು ನಂಬರ್ ಪ್ಲೇಟ್ ಇಲ್ಲ ಗಾಡಿ. ಲೈನ್ ನೋಡಿದ್ರು ಹೋಗೋದು JL 8335 ಅದು ಹೋಗೋ ಲೈನ್ ನೋಡ್ಬೇಕು ಅವರು. ಇಲ್ಲಿವರೆಗೆ ಹೋಗ್ತಾರೆ. ಐ ಬೀಮ್ ಎರಡು ಟಿ ಶರ್ಟ್ ಮೇಲೆ ಆಯ್ತಾ. ದಿಲ್ಬಾರ್ ತಿನ್ಕೊಂಡು ಹೋಗ್ತಾರೆ. ಬೇಕರಿ ಐಟಮ್ ಅದು. ಬೇಕರಿ ಐಟಮ್ ದಿಲ್ಬಾರ್ ತಿನ್ಕೊಂಡು ಹೋಗ್ತಿರೋದು. ಇವಳು KA55V1629. ಅದೇ ನಾಯಿ ತೊಗೊಬೋದು. ಇಲ್ಲಿ ನನ್ನ ಮುಂದೆ ಓಡಾಡ್ತಾನಲ್ಲ, ನಾನು ಎಲ್ಲಿದ್ದೀನಿ ಅಲ್ಲಿ ಮಾತ್ರ ನಾಯಿ ತೊಗೊಬೋತಾರಲ್ಲ, ಅದೇ ಸೊಳವಾಗ ಶೆಟ್ ಗಾಡಿನ ಬರೋದಕ್ಕಾಗಲಿಲ್ಲ. ವಾಯ್ಸ್ ಕೇಳಿಸಿದೆ ಅಂದ್ಕೊಳ್ತೀನಿ, ರೆಕಾರ್ಡ್ ಆಗಿದೆ ಅಂದ್ಕೊಳ್ತೀನಿ. ಬೈದಿದ್ದು ಮಾತ್ರ ಅಷ್ಟೇ ನಾನು ಕೇಳಿಸಿದ್ದೆ. ಗಾಂಡು ಮಗ ಹಂಗೆ ಅಂತಾರೆ ಎಲ್ಲ. ಬರೀ ಮಿಂಡ್ರಿಗೆ ಊಟ ಆಟಗಳ, ಬರೀ ಬದ್ದಿ ಊಟ ಆಟಗಳ ಬಡ್ಡಿ ಮಕ್ಕಳು. ಅಲ್ಲಿ ಉಯ್ಯಾಲಾಡ್ತಾರೆ. ಹೆವಿ ಗೇಮಸ್ ಬಹುಶಃ. ಓಕೆ, ಈಗ 12 ಕಿಲೋಮೀಟರ್ಸ್ ಕಡಿತ ಆಗಿರ್ತದೆ. ಬೆಳಿಗ್ಗೆಯಿಂದ ಊಟ ಇಲ್ಲ. ಬಿಕಾಸ್ ಶುತಬಲ್ಲ ಬೇಡ ಆಲ್ರೆಡಿ ತೊಗೊಂಡೆ ಧಡ್ ಅಪ್ಲೋಡ್ ಮಾಡಿದೆ. ಅದಕ್ಕೆ ಇವತ್ತು ಚೋಟಾ ಟೀ ಕೂಡ ಸಿಕ್ಕಿಲ್ಲ. ಚೋಟಾ ಟೀ ಅಂದರೆ 3-4 ಸಿಪ್ ಟೀ ಕೊಡ್ತಿರಲ್ಲ, ಅದು ಕೂಡ ಇಲ್ಲ ಮಾಡಿಬಿಟ್ರು. ಸೊ ಇವ್ರುಗಳಿಗೆಲ್ಲ ಅಲ್ಲಿ ಷಣ್ಮುಗಮ್ದು ಬಾಲಂಗ ಚಿಸ್ಕೊಟ್ರು ಹೋಗ್ತಾ. ಇವ್ರಿಗೊಂದು ಕತೆ ಬಾಡಿಲ್ಲ ಅಂದರೆ ಇವ್ರು ಹಿಂಗೆ ಬೆಳ್ಕೊಂಡು ಹೋಗ್ತಾರೆ. ಏನು ನೋಡೋದ ಷಣ್ಮುಗಮ್ ಬಾಲೆಗೊಚ್ಚಿ ಊಟ ಅಲ್ಲ, ಊಟದ ಕವರ್ ಅದು. ಇಲ್ಲ ಹೆವಿಗೆ ಬಸ್. ಅಲ್ಲಿ ಹೆವಿಗೆ ಬಸ್ಸು. ಇಲ್ಲೊಬ್ಬ ಮಾತಾಡ್ತಾ ಇದ್ದಾನೆ. ಬಹುಶಃ ಮುಸ್ಲಿಮ್ ಅಂತ ಅಂದ್ಕೊಳ್ತೀನಿ. ಉರ್ದು ಮಾತಾಡ್ತಿರೋಂಗಿದೆ. ಈ ಕಾರಣಕ್ಕೆ ಆಪ್ಟಿಕಲ್ ಝೂಮ್ ಇರೋ ಫೋನ್ ಬೇಕು ಅಂತ ಕೇಳೋದು ನಾನು. ಇಲ್ಲಾದರೆ ಈ ಕಡೆ ಒಬ್ಬ ತಿಕ್ಕ ದಬ್ಬಾಕೊಂಡು ಮಲಗಿದ್ದಾನೆ. ಈ ತಿಕ್ಕ ಮತ್ತು ಕಾಲು ಎರಡನ್ನೂ ತೋರಿಸ್ಕೊಂಡು ಮಲಗಿದ್ದಾನೆ ಇಲ್ಲೊಬ್ಬ. ಇದೆಲ್ಲ ಆರ್ಗನೈಸ್ಡ್. ಇದು ಅಂದರೆ ಕ್ಲೀನಾಗಿ ಬೆಳಗ್ಗೆ ಬೀಳ್ದಿರೋ ಜಾಗದಲ್ಲೇ ಮಲಿಕೊಳ್ತಾರೆ ಅವರು. ಜೊತೆಗೆ ಅವರು ಕೂತ್ಕೊಳ್ಳೋ ಜಾಗದಲ್ಲಿ ಅವ್ರು ಬೇಕಾಗಿರೋ ಜಾಗಗಳಲ್ಲಿ ಬೆಳಕು ಬೀಳ್ದವ್ರ ಹಾಗೆ ಸೆಟ್ ಕೂಡ ಮಾಡ್ತಾರೆ. ಇದನ್ನು ಯಾವುದು ಲೈಟ್ಗಳಾಗ್ತಾರಲ್ಲ, ನೀವು ಬೇಕಾದ್ರೆ ನೋಟಿಸ್ ಮಾಡಿ. ಮೇಲೆ ಮಲಗ್ತೀನಿ, ಕರೆಕ್ಟಾಗಿ ನನ್ನ ಮುಖಕ್ಕೆ ಬಿಡಬೇಕು ಆ ಥರ. ಇದು ಅಷ್ಟೇ, ನನ್ನ ಮುಖಕ್ಕೆ ಬಿಡುತ್ತೆ ಇದು ಇವೆಲ್ಲ ನಾನು ಕರೆಕ್ಟಾಗಿ ಎದ್ದು ಕೂಡಲೇ ಮುಖ ತಿರುಗಿದು ಯಾವ ಕಡೆ ತಿರುಗಿದ್ರು ಕಣ್ಣಿಗೆ ಬೀಳ್ಬೇಕು ಆ ಥರ ಆರ್ಗನೈಸ್ ಮಾಡ್ತಾರೆ. ಜೊತೆಗೆ ನನ್ನ ಎದುರಾಳಿಗಳು ಕೂತ್ಕೊಳ್ತಾರಲ್ಲ ಆ ಸ್ಪಾಟ್ಗಳಿಗೆ ಬೆಳಕು ಕೂಡ ಬೀಳಬಾರ್ದು ಆ ಥರ ನೋಡ್ಕೊಳ್ತಾರೆ. ನಾನು ಕೂತ್ಕೊಳ್ಳೋ ಜಾಗಕ್ಕೆ ಮಲ್ಕೊಳ್ಳೋ ಜಾಗಕ್ಕೆ ಕ್ಲೀನಾಗಿ ಫೋಕಸ್ ಮಾಡ್ತಾರೆ ಬಡಿ ಮಕ್ಕಳು. ರೋಡಲ್ಲೆಲ್ಲ ಹೈ ಬೀಮ್ ಸ್ಟೋರಿ ತೋರಿಸಿದ್ದೀನಲ್ಲ ನಾನು, ಸೇಮ್ ಎಕ್ಸಾಕ್ಟ್ ಅದೇ ರೀತಿ. ಅದು ಉರ್ದು ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸರಿಯಾಗಿ ಕೇಳಿಸ್ತಿಲ್ಲ. ಅವ್ರಿಗೆ ಗೊಳ ಆಗ್ತಿದ್ದಾನೆ. ಆ್ಯಕ್ಚುಲಿ ಹೊಗೆ ಹಾಕಿದ್ದಾರೆ. ಎಲ್ಲ ಹಾಕಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆದರೆ ವಾಸ್ತು ಪ್ರಕಾರ ಹಾಕ್ಬಿಟ್ಟಿದ್ದಾರೆ ಬಡ್ಡಿ ಮಕ್ಕಳು. ಅಂದರೆ ಗಾಳಿ ಬರ್ತಾ ಯಾವ ಕಡೆ ಬೀಸ್ತಾ ಇದೆ ಕರೆಕ್ಟಾಗಿ ನನಗೆ ಬರಬೇಕದು ಹೊಗೆ, ಆ ಥರ ಹಾಕಿದ್ದಾರೆ. ಎಲ್ಲಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಹೊಗೆ ಅಂತೂ ಬರ್ತಾಯಿದೆ. ಗಾಳಿ ಬರ್ತಾ ಈ ಕಡೆಯಿಂದ ಬೀಸ್ತಾ ಇದೆ. ಸೊ ಗಾಳಿ ಹೊಗೆ ಕೂಡ ಈ ಕಡೆಯಿಂದಲೇ ಫ್ಲೋ ಆಗ್ತಾಯಿದೆ. ಈ ಕಡೆ ಇಲ್ಲ ಈ ಕಡೆ ಒಂದು ಚೂರು ಹೊಗೆ ಇಲ್ಲ. ಇಲ್ಲಿ ನನ್ನ ಮುಂದೆ ಮಾತ್ರ ಪಾಸ್ ಆಗ್ತಾಯಿದೆ. ಬಹುಶಃ ಅಡುಗೆ ಮನೆ ಹತ್ರ ಹಾಕಿರ್ತಾರೆ, ಅಥವಾ ಕಾಂಪೌಂಡಿಂದ ಆಚೆ ಆ ಕಡೆ ಕಾರ್ನರಲ್ಲಿ, ಕಾಂಪೌಂಡ್ ಕಾರ್ನರಲ್ಲಿ ಡಸ್ಟ್ಬಿನ್ ಮಾಡಿದಾರಲ್ಲ, ಆ ಡಸ್ಟ್ಬಿನ್ ಜಾಗದಲ್ಲಿ ಹಾಕಿರ್ತಾರೆ. ಅಥವಾ ಇನ್ನು ಸಿಗ್ನಲ್ ಹೊಸ್ದಾಗಿ ಸಿಗ್ನಲ್ ಮಾಡಿದಾರಲ್ಲ, ಆನಂದ್ ಹೋಟೆಲ ಯಾವುದೋ ಒಂದು ಇದೆಯಲ್ಲ ಅಲ್ಲಿ, ಬಹುಶಃ ಅಲ್ಲೆಲ್ಲಾದರೂ ಹಾಕಿರ್ತಾರೆ.
ಆ ಕಡೆಯಿಂದನೇ ಬರ್ತಾ ಇರೋದು ಇದು. ಇಲ್ಲೆಲ್ಲ ಇಲ್ಲಿ ಮಾಮೂಲಿ ಪಾಯಿಂಟಲ್ಲಿ ಹಾಕಿಲ್ಲ. ಮಾಮೂಲಿ ಪಾಯಿಂಟಲ್ಲಿ ಹಾಕಿದರೆ ಎದುರಿಗೆ ಕರೆಕ್ಟಾಗಿ ಕಾಣ್ತಾ ಇತ್ತು ಅದು. ಎದುರಿಗೆ ಕಾಣ್ತಾ ಇಲ್ಲ. ಈ ಕಡೆಯಿಂದ ಸ್ಟ್ರೈಟಾಗಿ ಬರ್ತಾಯಿದೆ. ಅವಾಗ ಜೋರಾಗೂ ಬರ್ತಾಯಿಲ್ಲ, ಸ್ಟ್ರೈಟಾಗಿ ಬರ್ತಾಯಿದೆ. ಇಲ್ಲಿ ಎಲ್ಲ ತುಂಬ್ಕೊಂಡಿದೆ. ಆದರೆ ಎಷ್ಟು ಕ್ಲೀನಾಗಿ ಹಾಕಿದ್ದಾರೆ ಅಂದರೆ ಕರೆಕ್ಟಾಗಿ ಗಾಳಿ ಬರ್ತಾ ಯಾವ ಕಡೆ ಬೀಸ್ತಾ ಇದೆ ಅದನ್ನು ನೋಡ್ಕೊಂಡು ಹಾಕಿದ್ದಾರೆ. ಹೊಗೆ ಸಿಕ್ತು ನೋಡಿ. ಇಲ್ಲಪ್ಪ ಅದು ಹೊಡೋಯ್ತು ಹೊಗೆ. ಅಡುಗೆ ಬರೀ ಹತ್ರ ಹಾಕಿರೋದು ಅವರು. ಇಲ್ಲೇ ಹೊಗೆ ಬರ್ತಾಯಿತ್ತು. ಹೊಗೆ ಎಲ್ಲ ಬೆಂಕಿನೇ ಬರ್ತಾಯಿತ್ತು ಆ್ಯಕ್ಚುಲಿ. ಕಿಚನ್ ಇದೆಯಲ್ಲ, ಕಿಚನ್ ಹತ್ರ ಹಾಕಿದ್ದಾರೆ. ದೇವಸ್ಥಾನ ಕಿಚನ್ ಹತ್ರ ಹಾಕಿದ್ದಾರೆ. ಅಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಡಸ್ಟ್ಬಿನ್ ಹತ್ರದ್ದು ಹಾಕಿದ್ದಾರೆ. ಹೊಗೆ ಇಲ್ಲಿ ಬರ್ತಿಲ್ಲ, ಬೆಂಕಿ ಇಲ್ಲಿ ಕಾಣಿಸ್ತದೆ, ಹೊಗೆ ಅಲ್ಲೂ ಕಾಣಿಸ್ತಾ ಇದೆ. ಈ ಕಡೆ ಇಲ್ಲಿ ಯಾವಾಗಲೂ ಬೆಂಕಿದೆ, ಇಲ್ಲಿ ಹೊಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಈ ಕಡೆ ಆ ಹುಡುಗರು ಆಟ ಆಡ್ತಿದ್ದಾರಲ್ಲ ಈ ಜಾಗದಲ್ಲಿ, ಆ ಕಡೆ ಮೂಲೆಯಲ್ಲಿ ಸಿಗ್ನಲ್ ಇದೆಯಲ್ಲ, ಅಲ್ಲಿ ಹೊಗೆ ಯಾವಾಗಲೂ ಕಾಣಿಸ್ಕೊಳ್ಳಲ್ಲ. ಇಲ್ಲಿ ಹೊಗೆ ಹಾಕ್ತಾಯಿದ್ರು. ಇಲ್ಲಿ ಹೊಗೆ ಹಾಕಿದ್ರೆ ಈ ಕಡೆ ಬರ್ತಾಯಿತ್ತು, ಆ ಕಡೆ ಹೋಗ್ತಾಯಿತ್ತು. ನನಗೆ ಜಾಸ್ತಿ ಎಫೆಕ್ಟ್ ಬೀಳ್ತಾ ಇರಲಿಲ್ಲ ಅದು. ಅದಕ್ಕೋಸ್ಕರ ಈ ಬಡ್ಡಿ ಮಕ್ಕಳು ಆ ಕಡೆ ದಿಕ್ಕು ಬದಲಾಯಿಸಿದ್ದಾರೆ. ಗಾಳಿ ಬರ್ತಾ ಯಾವ ಕಡೆಗೆ ಬೀಸುತ್ತೆ ಆ ಕಡೆಗೆ ಹಾಕಿದ್ದಾರೆ. ಅಂದರೆ ಕರೆಕ್ಟಾಗಿ ನನಗೆ ಬರಬೇಕದು ಹೊಗೆ. ಆ ಥರ ಆರ್ಗನೈಸ್ ಮಾಡೋದು ಇವತ್ತು. ಬೆಂಕಿ ಅದು. ಝಿಮೌಟ್ ಹಾಕ್ತೀನಿ, ಕ್ಲೀನಾಗಿ ಗೊತ್ತಾಗುತ್ತೆ ಅವಾಗ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೇ ಬೆಂಕಿ ಹಾಕಿರೋದು. ಇದು ಕಿಚನ್ ಹತ್ರ ಹಾಕಿರೋ ಬೆಂಕಿ ಇದು. ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಝೂಮ್ ಆಗಲ್ಲ, ಝೂಮ್ ಆದರೂ ಫೇಡ್ ಆಗೋಗುತ್ತೆ ಅದು ಬೆಂಕಿ ಇದು. ಇಲ್ಲಿ ಹುಡುಗರು ಆಡ್ತಾ ಕೂತಿದ್ದಾರಲ್ಲ ಹೆವಿ ಗೇಮರ್ಸು, ಇಲ್ಲಿ ಹೆವಿ ಗೇಮರ್ಸ್ ಆಡ್ತಾಯಿದ್ದಾರೆ. ಇಲ್ಲೇ ಬೆಂಕಿ ಆಗ್ತದೆ. ಇದು ಬೆಂಕಿ, ಇದು ಹೆವಿ ಗೇಮರ್ಸು. ಒಂದೇ ಫ್ರೇಮಲ್ಲಿ ಎರಡು ಮಾಡಬೇಕು ಅಂದರೆ ಸಾಕು ಕಾಣಲ್ಲ. ಇಲ್ಲಿ ಬೆಂಕಿ ಇದೆ, ಇಲ್ಲಿ ಹೆವಿ ಗೇಮರ್ಸ್ ಇದೆ. ಒಂದೇ ಫ್ರೇಮಿಂಗಲ್ಲಿದೆ, ಫೋಕಸ್ ಆಗಲ್ಲ, ಅದು ಸಾಕಾಗಲ್ಲ ಕ್ಯಾಮ್ರಾ.